ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ವಿಚಾರದಲ್ಲಿ 3 ಅರ್ಜಿಗಳನ್ನು ಕೂಡ ಹೈಕೋರ್ಟ್ ವಜಾಗೊಳಿಸಿದೆ. ಸಂತೋಷ್ ಖುಲಾಸೆ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸೆಷನ್ಸ್ ಕೋರ್ಟ್ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದು ಆದೇಶವನ್ನ ನೀಡಿದೆ. ಸೌಜನ್ಯ ಕೇಸ್ ಮರು ತನಿಖೆಗೆ ಕೋರಿದ್ದಂತಹ ಅರ್ಜಿ ವಜಾ ಆಗಿದೆ. ಪರಿಹಾರಕ್ಕಾಗಿ ಸಂತೋಷ್ ರಾವ್ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಹೈಕೋರ್ಟ್ ವಿಭಾಗೀಯ ಪೀಠ ಈ ಆದೇಶವನ್ನ ಕೊಟ್ಟಿದೆ. ಸೌಜನ್ಯ ಪ್ರಕರಣದ ಆದೇಶ ಇವತ್ತು ಬಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಮರು ತನಿಖೆಗೆ ಅಪ್ಲೈ ಮಾಡಿದಂತಹ ಒಂದು ಆದೇಶ. ಹೈಕೋರ್ಟ್ನ ವಿಭಾಗೀಯ ಪೀಠ ಕೊಟ್ಟಿರ್ತಕ್ಕಂಥ ಆದೇಶ. ಸಂತೋಷ್ ರಾವ್ ಸಲ್ಲಿಸಿದಂತಹ ಅರ್ಜಿ ಕೂಡ ವಜಾ ಆಗಿರ್ತಕ್ಕಂಥದ್ದು. ಪರಿಹಾರ ಬೇಕು ಅಂತ, ಯಾಕಂತಂದ್ರೆ ಅವ್ರದ್ದೇನೂ ತಪ್ಪಿಲ್ಲ ಅಂತ ಈಗಾಗಲೇ ಕೋರ್ಟ್ ಹೇಳಿರೋದ್ರಿಂದ ಇಷ್ಟು ವರ್ಷ ಶಿಕ್ಷೆ ಅನುಭವಿಸಿದ್ನಲ್ಲ ಅಂತ ಪರಿಹಾರ ಬೇಕು ಅಂತ ಕೇಳಿರ್ತಕ್ಕಂಥದ್ದನ್ನು ಕೂಡ ಅರ್ಜಿ ವಜಾ ಮಾಡಿದೆ. ಸೌಜನ್ಯ ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅಂತ ಸಲ್ಲಿಸಿದಂತಹ ಅರ್ಜಿಯನ್ನು ಕೂಡ ಹೈಕೋರ್ಟ್ ವಿಭಾಗೀಯ ಪೀಠ ವಜಾ ಮಾಡಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಸೌಜನ್ಯ ಕೇಸಲ್ಲಿ 2 ಅರ್ಜಿಗಳನ್ನ ಮರು ತನಿಖೆಗೆ ಕೋರಿದಂತಹ ಅರ್ಜಿಯನ್ನು ಕೂಡ ವಜಾ ಮಾಡಿದೆ ಹೈಕೋರ್ಟ್ ಅಂತ. ಇನ್ನು ಮುಂದೆ ಈ ಕೇಸಲ್ಲಿ ಕಾನೂನಿನ ಸಾಧ್ಯತೆಗಳು ಏನಿದ್ದಾವೆ? ಇವತ್ತು ಕೋರ್ಟ್ ಆದೇಶದ ಹೈಲೈಟ್ಸ್ ಏನು? ಏನು ಶ್ರೀಲಕ್ಷ್ಮಿ, ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 3 ಅರ್ಜಿಗಳನ್ನು ಹೈಕೋರ್ಟ್ ವಿಭಾಗೀಯ ಪೀಠ ಇವತ್ತು ವಜಾಗೊಳಿಸಿರ್ತಕ್ಕಂಥದ್ದು. ಅದರಲ್ಲಿ ಏನು ಸೌಜನ್ಯ ಪೋಷಕರು ಸಲ್ಲಿಸಿದ್ದಂಥ ಈ ಒಂದು ಪ್ರಕರಣದ ಮರು ತನಿಖೆಗೆ ಆದೇಶವನ್ನು ನೀಡಬೇಕು ಅಂತೇಳಿ ಸಲ್ಲಿಸಿದ್ರು, ಅದನ್ನು ವಜಾಗೊಳಿಸ್ತಾರೆ. ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ CIDಯಿಂದ ಬಂಧಿತನಾಗಿದ್ದಂಥ ಸಂತೋಷ್ ಸಲ್ಲಿಸಿದ್ದಂಥ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ನಿರಪರಾಧಿ ಅಂತೇಳಿ ಘೋಷಣೆ ಆಗಿದ್ದು, ನನಗೆ ಪರಿಹಾರವನ್ನು ಕೊಡಬೇಕು ಅಂತಂತೇಳಿ ಸಲ್ಲಿಸಿದ್ದಂಥ ಅರ್ಜಿ ಅದನ್ನು ಸಹ ವಜಾಗೊಳಿಸಿರ್ತಕ್ಕಂಥದ್ದು. ಅಲ್ಲದೆ ಏನು CBI ಕಡೆಯಿಂದ ಒಂದು ಅರ್ಜಿ CRPC 378/2 ಅಡಿಯಲ್ಲಿ ಒಂದು ಅರ್ಜಿ ಸಲ್ಲಿಕೆಯಾಗಿತ್ತು, ಅದನ್ನು ಸಹ ವಜಾಗೊಳಿಸಿರ್ತಕ್ಕಂಥದ್ದು. ಹೀಗಾಗಿ ಈ ಮೊದಲೇ ಏಕಸದಸ್ಯ ಪೀಠದಲ್ಲಿ ಒಂದು ಮರು ತನಿಖೆಯ ಅರ್ಜಿಯನ್ನು ವಜಾಗೊಳಿಸಲಾಗಿತ್ತು. ಹೀಗಾಗಿ ವಿಭಾಗೀಯ ಪೀಠಕ್ಕೆ ಸೌಜನ್ಯ ಪರ ಪೋಷಕರು ಅರ್ಜಿಯನ್ನು ಸಲ್ಲಿಸಿದ್ದು, ಈಗ ಅಲ್ಲೂ ವಜಾ ಆಗಿದ್ದು, ಇವರು ಪ್ರಕರಣದ ಮರು ತನಿಖೆ ಪುನಃ ಬೇಕೇ ಬೇಕು ಅಂತೇಳಿ ಅಟ್ಟಕ್ಕೆ ಹಿಡಿದು ಹೋಗೋದಾದರೆ ಅವರು ಸುಪ್ರೀಂ ಕೋರ್ಟ್ ಮೆಟ್ಲೇರಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಆದರೆ ಏಕಸದಸ್ಯ ಪೀಠ ಮತ್ತು ವಿಭಾಗೀಯ ಪೀಠ ಎರಡರಲ್ಲೂ ಈ ಅರ್ಜಿಯನ್ನು ವಜಾಗೊಳಿಸಿರೋದ್ರಿಂದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಸಹ ಈ ಒಂದು ಮರು ತನಿಖೆಗೆ ಆದೇಶ ಸಿಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಅಂತೇಳಿ ಕಾನೂನು ಪಂಡಿತರು ಲೆಕ್ಕಾಚಾರ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಸಾಕಷ್ಟು ಸಾಧ್ಯತೆಗಳು ಈ ಒಂದು ಪ್ರಕರಣದಲ್ಲಿ ಮರು ತನಿಖೆ ಆಗೇ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಇವತ್ತು ಫುಲ್ ಸ್ಟಾಪ್ ಇಟ್ಟಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಸೌಜನ್ಯ ಪ್ರಕರಣದಲ್ಲಿ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತುವಂತಹ ಸಾಧ್ಯತೆಗಳಿದೆ. ಆದರೆ ಆಸ್ ಆಫ್ ನೌ ಹೈಕೋರ್ಟ್ ಮಟ್ಟದಲ್ಲಿ ಕೇಸ್ ಮರು ತನಿಖೆಗೆ ಏನು ಅರ್ಜಿ ಸಲ್ಲಿಸಲಾಗಿತ್ತು ಆ ಒಂದು ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಹಾಗೆಯೇ ಪರಿಹಾರ ಕೊಡಬೇಕು ಅಂತ ಸಂತೋಷ್ ರಾವ್ ಸಲ್ಲಿಸಿದ್ದಂತಹ ಅರ್ಜಿಯನ್ನು ಕೂಡ ವಜಾಗೊಳಿಸಲಾಗಿದೆ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ವಿಚಾರದಲ್ಲಿ 3 ಅರ್ಜಿಗಳನ್ನು ಕೂಡ ಹೈಕೋರ್ಟ್ ವಜಾಗೊಳಿಸಿದೆ. ಸಂತೋಷ್ ಖುಲಾಸೆ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸೆಷನ್ಸ್ ಕೋರ್ಟ್ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದು ಆದೇಶವನ್ನ ನೀಡಿದೆ. ಸೌಜನ್ಯ ಕೇಸ್ ಮರು ತನಿಖೆಗೆ ಕೋರಿದ್ದಂತಹ ಅರ್ಜಿ ವಜಾ ಆಗಿದೆ. ಪರಿಹಾರಕ್ಕಾಗಿ ಸಂತೋಷ್ ರಾವ್ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಹೈಕೋರ್ಟ್ ವಿಭಾಗೀಯ ಪೀಠ ಈ ಆದೇಶವನ್ನ ಕೊಟ್ಟಿದೆ. ಸೌಜನ್ಯ ಪ್ರಕರಣದ ಆದೇಶ ಇವತ್ತು ಬಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಮರು ತನಿಖೆಗೆ ಅಪ್ಲೈ ಮಾಡಿದಂತಹ ಒಂದು ಆದೇಶ. ಹೈಕೋರ್ಟ್ನ ವಿಭಾಗೀಯ ಪೀಠ ಕೊಟ್ಟಿರ್ತಕ್ಕಂಥ ಆದೇಶ. ಸಂತೋಷ್ ರಾವ್ ಸಲ್ಲಿಸಿದಂತಹ ಅರ್ಜಿ ಕೂಡ ವಜಾ ಆಗಿರ್ತಕ್ಕಂಥದ್ದು. ಪರಿಹಾರ ಬೇಕು ಅಂತ, ಯಾಕಂತಂದ್ರೆ ಅವ್ರದ್ದೇನೂ ತಪ್ಪಿಲ್ಲ ಅಂತ ಈಗಾಗಲೇ ಕೋರ್ಟ್ ಹೇಳಿರೋದ್ರಿಂದ ಇಷ್ಟು ವರ್ಷ ಶಿಕ್ಷೆ ಅನುಭವಿಸಿದ್ನಲ್ಲ ಅಂತ ಪರಿಹಾರ ಬೇಕು ಅಂತ ಕೇಳಿರ್ತಕ್ಕಂಥದ್ದನ್ನು ಕೂಡ ಅರ್ಜಿ ವಜಾ ಮಾಡಿದೆ. ಸೌಜನ್ಯ ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅಂತ ಸಲ್ಲಿಸಿದಂತಹ ಅರ್ಜಿಯನ್ನು ಕೂಡ ಹೈಕೋರ್ಟ್ ವಿಭಾಗೀಯ ಪೀಠ ವಜಾ ಮಾಡಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಸೌಜನ್ಯ ಕೇಸಲ್ಲಿ 2 ಅರ್ಜಿಗಳನ್ನ ಮರು ತನಿಖೆಗೆ ಕೋರಿದಂತಹ ಅರ್ಜಿಯನ್ನು ಕೂಡ ವಜಾ ಮಾಡಿದೆ ಹೈಕೋರ್ಟ್ ಅಂತ. ಇನ್ನು ಮುಂದೆ ಈ ಕೇಸಲ್ಲಿ ಕಾನೂನಿನ ಸಾಧ್ಯತೆಗಳು ಏನಿದ್ದಾವೆ? ಇವತ್ತು ಕೋರ್ಟ್ ಆದೇಶದ ಹೈಲೈಟ್ಸ್ ಏನು?
ಏನು ಶ್ರೀಲಕ್ಷ್ಮಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 3 ಅರ್ಜಿಗಳನ್ನು ಹೈಕೋರ್ಟ್ ವಿಭಾಗೀಯ ಪೀಠ ಇವತ್ತು ವಜಾಗೊಳಿಸಿರ್ತಕ್ಕಂಥದ್ದು. ಅದರಲ್ಲಿ ಏನು ಸೌಜನ್ಯ ಪೋಷಕರು ಸಲ್ಲಿಸಿದ್ದಂಥ ಈ ಒಂದು ಪ್ರಕರಣದ ಮರುತನಿಖೆಗೆ ಆದೇಶವನ್ನು ನೀಡಬೇಕು ಅಂತೇಳಿ ಸಲ್ಲಿಸಿದ್ರು, ಅದನ್ನು ವಜಾಗೊಳಿಸ್ತಾರೆ. ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ CIDಯಿಂದ ಬಂಧಿತನಾಗಿದ್ದಂಥ ಸಂತೋಷ್ ಸಲ್ಲಿಸಿದ್ದಂಥ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ನಿರಪರಾಧಿ ಅಂತೇಳಿ ಘೋಷಣೆ ಆಗಿದ್ದು, ನನಗೆ ಪರಿಹಾರವನ್ನು ಕೊಡಬೇಕು ಅಂತಂತೇಳಿ ಸಲ್ಲಿಸಿದ್ದಂಥ ಅರ್ಜಿ ಅದನ್ನು ಸಹ ವಜಾಗೊಳಿಸಿರ್ತಕ್ಕಂಥದ್ದು. ಅಲ್ಲದೆ ಏನು CBI ಕಡೆಯಿಂದ ಒಂದು ಅರ್ಜಿ CRPC 378/2 ಅಡಿಯಲ್ಲಿ ಒಂದು ಅರ್ಜಿ ಸಲ್ಲಿಕೆಯಾಗಿತ್ತು, ಅದನ್ನು ಸಹ ವಜಾಗೊಳಿಸಿರ್ತಕ್ಕಂಥದ್ದು. ಹೀಗಾಗಿ ಈ ಮೊದಲೇ ಏಕಸದಸ್ಯ ಪೀಠದಲ್ಲಿ ಒಂದು ಮರುತನಿಖೆಯ ಅರ್ಜಿಯನ್ನು ವಜಾಗೊಳಿಸಲಾಗಿತ್ತು. ಹೀಗಾಗಿ ವಿಭಾಗೀಯ ಪೀಠಕ್ಕೆ ಸೌಜನ್ಯ ಪರ ಪೋಷಕರು ಅರ್ಜಿಯನ್ನು ಸಲ್ಲಿಸಿದ್ದು, ಈಗ ಅಲ್ಲೂ ವಜಾ ಆಗಿದ್ದು, ಇವರು ಪ್ರಕರಣದ ಮರುತನಿಖೆ ಪುನಃ ಬೇಕೇ ಬೇಕು ಅಂತೇಳಿ ಅಟ್ಟಕ್ಕೆ ಹಿಡಿದು ಹೋಗೋದಾದರೆ ಅವರು ಸುಪ್ರೀಂ ಕೋರ್ಟ್ ಮೆಟ್ಲೇರಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಆದರೆ ಏಕಸದಸ್ಯ ಪೀಠ ಮತ್ತು ವಿಭಾಗೀಯ ಪೀಠ ಎರಡರಲ್ಲೂ ಈ ಅರ್ಜಿಯನ್ನು ವಜಾಗೊಳಿಸಿರೋದ್ರಿಂದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಸಹ ಈ ಒಂದು ಮರುತನಿಖೆಗೆ ಆದೇಶ ಸಿಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಅಂತೇಳಿ ಕಾನೂನು ಪಂಡಿತರು ಲೆಕ್ಕಾಚಾರ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಸಾಕಷ್ಟು ಸಾಧ್ಯತೆಗಳು ಈ ಒಂದು ಪ್ರಕರಣದಲ್ಲಿ ಮರುತನಿಖೆ ಹಾಗೇ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಇವತ್ತು ಫುಲ್ ಸ್ಟಾಪ್ ಇಟ್ಟಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಸೌಜನ್ಯ ಪ್ರಕರಣದಲ್ಲಿ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತುವಂತಹ ಸಾಧ್ಯತೆಗಳಿದೆ. ಆದರೆ ಆಸ್ ಆಫ್ ನೌ ಹೈಕೋರ್ಟ್ ಮಟ್ಟದಲ್ಲಿ ಕೇಸ್ ಮರುತನಿಖೆಗೆ ಏನು ಅರ್ಜಿ ಸಲ್ಲಿಸಲಾಗಿತ್ತು ಆ ಒಂದು ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಹಾಗೆಯೇ ಪರಿಹಾರ ಕೊಡಬೇಕು ಅಂತ ಸಂತೋಷ್ ರಾವ್ ಸಲ್ಲಿಸಿದ್ದಂತಹ ಅರ್ಜಿಯನ್ನು ಕೂಡ ವಜಾಗೊಳಿಸಲಾಗಿದೆ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ವಿಚಾರದಲ್ಲಿ 3 ಅರ್ಜಿಗಳನ್ನು ಕೂಡ ಹೈಕೋರ್ಟ್ ವಜಾಗೊಳಿಸಿದೆ. ಸಂತೋಷ್ ಖುಲಾಸೆ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸೆಷನ್ಸ್ ಕೋರ್ಟ್ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದು ಆದೇಶವನ್ನ ನೀಡಿದೆ. ಸೌಜನ್ಯ ಕೇಸ್ ಮರುತನಿಖೆಗೆ ಕೋರಿದ್ದಂತಹ ಅರ್ಜಿ ವಜಾ ಆಗಿದೆ. ಪರಿಹಾರಕ್ಕಾಗಿ ಸಂತೋಷ್ ರಾವ್ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಹೈಕೋರ್ಟ್ ವಿಭಾಗೀಯ ಪೀಠ ಈ ಆದೇಶವನ್ನ ಕೊಟ್ಟಿದೆ. ಸೌಜನ್ಯ ಪ್ರಕರಣದ ಆದೇಶ ಇವತ್ತು ಬಂದಿರತಕ್ಕಂಥದ್ದು ಯಾವುದು ಅಂತಂದರೆ ಮರು ತನಿಖೆಗೆ ಅಪ್ಲೈ ಮಾಡಿದಂಥ ಒಂದು ಆದೇಶ. ಹೈಕೋರ್ಟ್ನ ವಿಭಾಗೀಯ ಪೀಠ ಕೊಟ್ಟಿರ್ತಕ್ಕಂಥ ಆದೇಶ. ಸಂತೋಷ್ ರಾವ್ ಸಲ್ಲಿಸಿದಂತಹ ಅರ್ಜಿ ಕೂಡ ವಜಾ ಆಗಿರ್ತಕ್ಕಂಥದ್ದು. ಪರಿಹಾರ ಬೇಕು ಅಂತ, ಯಾಕಂತಂದರೆ ಅವ್ರದ್ದೇನೋ ತಪ್ಪಿಲ್ಲ ಅಂತ ಈಗಾಗಲೇ ಕೋರ್ಟ್ ಹೇಳಿರೋದ್ರಿಂದ ಇಷ್ಟು ವರ್ಷ ಶಿಕ್ಷೆ ಅನುಭವಿಸಿದ್ನಲ್ಲ ಅಂತ ಪರಿಹಾರ ಬೇಕು ಅಂತ ಕೇಳಿರ್ತಕ್ಕಂಥದ್ದನ್ನು ಕೂಡ ಅರ್ಜಿ ವಜಾ ಮಾಡಿದೆ. ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಮಾಡಬೇಕು ಅಂತ ಸಲ್ಲಿಸಿದಂಥ ಅರ್ಜಿಯನ್ನು ಕೂಡ ಹೈಕೋರ್ಟ್ ವಿಭಾಗೀಯ ಪೀಠ ವಜಾ ಮಾಡಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಸೌಜನ್ಯ ಕೇಸಲ್ಲಿ 2 ಅರ್ಜಿಗಳನ್ನು ಮರು ತನಿಖೆಗೆ ಕೋರಿದಂತಹ ಅರ್ಜಿಯನ್ನು ಕೂಡ ವಜಾ ಮಾಡಿದೆ ಹೈಕೋರ್ಟ್ ಅಂತ. ಇನ್ನು ಮುಂದೆ ಈ ಕೇಸಲ್ಲಿ ಕಾನೂನಿನ ಸಾಧ್ಯತೆಗಳು ಏನಿದ್ದಾವೆ? ಇವತ್ತು ಕೋರ್ಟ್ ಆದೇಶದ ಹೈಲೈಟ್ಸ್ ಏನು? ಏನು ಶ್ರೀಲಕ್ಷ್ಮಿ, ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 3 ಅರ್ಜಿಗಳನ್ನು ಹೈಕೋರ್ಟ್ ವಿಭಾಗೀಯ ಪೀಠ ಇವತ್ತು ವಜಾಗೊಳಿಸಿರ್ತಕ್ಕಂಥದ್ದು. ಅದರಲ್ಲಿ ಏನು ಸೌಜನ್ಯ ಪೋಷಕರು ಸಲ್ಲಿಸಿದ್ದಂಥ ಈ ಒಂದು ಪ್ರಕರಣದ ಮರುತನಿಖೆಗೆ ಆದೇಶವನ್ನು ನೀಡಬೇಕು ಅಂತೇಳಿ ಸಲ್ಲಿಸಿದ್ರು, ಅದನ್ನು ವಜಾಗೊಳಿಸ್ತಾರೆ. ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ CIDಯಿಂದ ಬಂಧಿತನಾಗಿದ್ದಂಥ ಸಂತೋಷ್ ಸಲ್ಲಿಸಿದ್ದಂಥ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ನಿರಪರಾಧಿ ಅಂತೇಳಿ ಘೋಷಣೆ ಆಗಿದ್ದು, ನನಗೆ ಪರಿಹಾರವನ್ನು ಕೊಡಬೇಕು ಅಂತಂತೇಳಿ ಸಲ್ಲಿಸಿದ್ದಂಥ ಅರ್ಜಿ ಅದನ್ನು ಸಹ ವಜಾಗೊಳಿಸಿರ್ತಕ್ಕಂಥದ್ದು. ಅಲ್ಲದೆ ಏನು CBI ಕಡೆಯಿಂದ ಒಂದು ಅರ್ಜಿ CRPC 378/2 ಅಡಿಯಲ್ಲಿ ಒಂದು ಅರ್ಜಿ ಸಲ್ಲಿಕೆಯಾಗಿತ್ತು, ಅದನ್ನು ಸಹ ವಜಾಗೊಳಿಸಿರ್ತಕ್ಕಂಥದ್ದು. ಹೀಗಾಗಿ ಈ ಮೊದಲೇ ಏಕಸದಸ್ಯ ಪೀಠದಲ್ಲಿ ಒಂದು ಮರುತನಿಖೆಯ ಅರ್ಜಿಯನ್ನು ವಜಾಗೊಳಿಸಲಾಗಿತ್ತು. ಹೀಗಾಗಿ ವಿಭಾಗೀಯ ಪೀಠಕ್ಕೆ ಸೌಜನ್ಯ ಪರ ಪೋಷಕರು ಅರ್ಜಿಯನ್ನು ಸಲ್ಲಿಸಿದ್ದು, ಈಗ ಅಲ್ಲೂ ವಜಾ ಆಗಿದ್ದು, ಇವರು ಪ್ರಕರಣದ ಮರುತನಿಖೆ ಪುನಃ ಬೇಕೇ ಬೇಕು ಅಂತೇಳಿ ಅಟ್ಟಕ್ಕೆ ಹಿಡಿದು ಹೋಗೋದಾದರೆ ಅವರು ಸುಪ್ರೀಂ ಕೋರ್ಟ್ ಮೆಟ್ಲೇರಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಆದರೆ ಏಕಸದಸ್ಯ ಪೀಠ ಮತ್ತು ವಿಭಾಗೀಯ ಪೀಠ ಎರಡರಲ್ಲೂ ಈ ಅರ್ಜಿಯನ್ನು ವಜಾಗೊಳಿಸಿರೋದ್ರಿಂದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಸಹ ಈ ಒಂದು ಮರುತನಿಖೆಗೆ ಆದೇಶ ಸಿಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಅಂತೇಳಿ ಕಾನೂನು ಪಂಡಿತರು ಲೆಕ್ಕಾಚಾರ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಸಾಕಷ್ಟು ಸಾಧ್ಯತೆಗಳು ಈ ಒಂದು ಪ್ರಕರಣದಲ್ಲಿ ಮರುತನಿಖೆ ಹಾಗೇ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಇವತ್ತು ಫುಲ್ ಸ್ಟಾಪ್ ಇಟ್ಟಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಸೌಜನ್ಯ ಪ್ರಕರಣದಲ್ಲಿ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತುವಂತಹ ಸಾಧ್ಯತೆಗಳಿದೆ. ಆದರೆ ಆಸ್ ಆಫ್ ನೌ ಹೈಕೋರ್ಟ್ ಮಟ್ಟದಲ್ಲಿ ಕೇಸ್ ಮರುತನಿಖೆಗೆ ಏನು ಅರ್ಜಿ ಸಲ್ಲಿಸಲಾಗಿತ್ತು ಆ ಒಂದು ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಹಾಗೆಯೇ ಪರಿಹಾರ ಕೊಡಬೇಕು ಅಂತ ಸಂತೋಷ್ ರಾವ್
ಸಲ್ಲಿಸಿದ್ದಂತಹ ಅರ್ಜಿಯನ್ನು ಕೂಡ ವಜಾಗೊಳಿಸಲಾಗಿದೆ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ವಿಚಾರದಲ್ಲಿ 3 ಅರ್ಜಿಗಳನ್ನು ಕೂಡ ಹೈಕೋರ್ಟ್ ವಜಾಗೊಳಿಸಿದೆ. ಸಂತೋಷ್ ಖುಲಾಸೆ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸೆಷನ್ಸ್ ಕೋರ್ಟ್ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದು ಆದೇಶವನ್ನ ನೀಡಿದೆ. ಸೌಜನ್ಯ ಕೇಸ್ ಮರು ತನಿಖೆಗೆ ಕೋರಿದ್ದಂತಹ ಅರ್ಜಿ ವಜಾ ಆಗಿದೆ. ಪರಿಹಾರಕ್ಕಾಗಿ ಸಂತೋಷ್ ರಾವ್ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಹೈಕೋರ್ಟ್ ವಿಭಾಗೀಯ ಪೀಠ ಈ ಆದೇಶವನ್ನ ಕೊಟ್ಟಿದೆ. ಸೌಜನ್ಯ ಪ್ರಕರಣದ ಆದೇಶ ಇವತ್ತು ಬಂದಿರತಕ್ಕಂಥದ್ದು ಯಾವುದು ಅಂತಂದರೆ ಮರು ತನಿಖೆಗೆ ಅಪ್ಲೈ ಮಾಡಿದಂಥ ಒಂದು ಆದೇಶ. ಹೈಕೋರ್ಟ್ನ ವಿಭಾಗೀಯ ಪೀಠ ಕೊಟ್ಟಿರ್ತಕ್ಕಂಥ ಆದೇಶ. ಸಂತೋಷ್ ರಾವ್ ಸಲ್ಲಿಸಿದಂತಹ ಅರ್ಜಿ ಕೂಡ ವಜಾ ಆಗಿರ್ತಕ್ಕಂಥದ್ದು. ಪರಿಹಾರ ಬೇಕು ಅಂತ, ಯಾಕಂತಂದರೆ ಅವ್ರದ್ದೇನೂ ತಪ್ಪಿಲ್ಲ ಅಂತ ಈಗಾಗಲೇ ಕೋರ್ಟ್ ಹೇಳಿರೋದ್ರಿಂದ ಇಷ್ಟು ವರ್ಷ ಶಿಕ್ಷೆ ಅನುಭವಿಸಿದ್ನಲ್ಲ ಅಂತ ಪರಿಹಾರ ಬೇಕು ಅಂತ ಕೇಳಿರ್ತಕ್ಕಂಥದ್ದನ್ನು ಕೂಡ ಅರ್ಜಿ ವಜಾ ಮಾಡಿದೆ. ಸೌಜನ್ಯ ಪ್ರಕರಣವನ್ನು ಮರು ತನಿಖೆ ಮಾಡಬೇಕು ಅಂತ ಸಲ್ಲಿಸಿದಂಥ ಅರ್ಜಿಯನ್ನು ಕೂಡ ಹೈಕೋರ್ಟ್ ವಿಭಾಗೀಯ ಪೀಠ ವಜಾ ಮಾಡಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಸೌಜನ್ಯ ಕೇಸಲ್ಲಿ 2 ಅರ್ಜಿಗಳನ್ನು ಮರು ತನಿಖೆಗೆ ಕೋರಿದಂತಹ ಅರ್ಜಿಯನ್ನು ಕೂಡ ವಜಾ ಮಾಡಿದೆ ಹೈಕೋರ್ಟ್ ಅಂತ. ಇನ್ನು ಮುಂದೆ ಈ ಕೇಸಲ್ಲಿ ಕಾನೂನಿನ ಸಾಧ್ಯತೆಗಳು ಏನಿದ್ದಾವೆ? ಇವತ್ತು ಕೋರ್ಟ್ ಆದೇಶದ ಹೈಲೈಟ್ಸ್ ಏನು? ಏನು ಶ್ರೀಲಕ್ಷ್ಮಿ, ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 3 ಅರ್ಜಿಗಳನ್ನು ಹೈಕೋರ್ಟ್ ವಿಭಾಗೀಯ ಪೀಠ ಇವತ್ತು ವಜಾಗೊಳಿಸಿರ್ತಕ್ಕಂಥದ್ದು. ಅದರಲ್ಲಿ ಏನು ಸೌಜನ್ಯ ಪೋಷಕರು ಸಲ್ಲಿಸಿದ್ದಂಥ ಈ ಒಂದು ಪ್ರಕರಣದ ಮರು ತನಿಖೆಗೆ ಆದೇಶವನ್ನು ನೀಡಬೇಕು ಅಂತೇಳಿ ಸಲ್ಲಿಸಿದ್ರು, ಅದನ್ನು ವಜಾಗೊಳಿಸ್ತಾರೆ. ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ CIDಯಿಂದ ಬಂಧಿತನಾಗಿದ್ದಂಥ ಸಂತೋಷ್ ಸಲ್ಲಿಸಿದ್ದಂಥ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ನಿರಪರಾಧಿ ಅಂತೇಳಿ ಘೋಷಣೆ ಆಗಿದ್ದು, ನನಗೆ ಪರಿಹಾರವನ್ನು ಕೊಡಬೇಕು ಅಂತಂತೇಳಿ ಸಲ್ಲಿಸಿದ್ದಂಥ ಅರ್ಜಿ ಅದನ್ನು ಸಹ ವಜಾಗೊಳಿಸಿರ್ತಕ್ಕಂಥದ್ದು. ಅಲ್ಲದೆ ಏನು CBI ಕಡೆಯಿಂದ ಒಂದು ಅರ್ಜಿ CRPC 378/2 ಅಡಿಯಲ್ಲಿ ಒಂದು ಅರ್ಜಿ ಸಲ್ಲಿಕೆಯಾಗಿತ್ತು, ಅದನ್ನು ಸಹ ವಜಾಗೊಳಿಸಿರ್ತಕ್ಕಂಥದ್ದು. ಹೀಗಾಗಿ ಈ ಮೊದಲೇ ಏಕಸದಸ್ಯ ಪೀಠದಲ್ಲಿ ಒಂದು ಮರು ತನಿಖೆಯ ಅರ್ಜಿಯನ್ನು ವಜಾಗೊಳಿಸಲಾಗಿತ್ತು. ಹೀಗಾಗಿ ವಿಭಾಗೀಯ ಪೀಠಕ್ಕೆ ಸೌಜನ್ಯ ಪರ ಪೋಷಕರು ಅರ್ಜಿಯನ್ನು ಸಲ್ಲಿಸಿದ್ದು, ಈಗ ಅಲ್ಲೂ ವಜಾ ಆಗಿದ್ದು, ಇವರು ಪ್ರಕರಣದ ಮರು ತನಿಖೆ ಪುನಃ ಬೇಕೇ ಬೇಕು ಅಂತೇಳಿ ಅಟ್ಟಕ್ಕೆ ಹಿಡಿದು ಹೋಗೋದಾದರೆ ಅವರು ಸುಪ್ರೀಂ ಕೋರ್ಟ್ ಮೆಟ್ಲೇರಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಆದರೆ ಏಕಸದಸ್ಯ ಪೀಠ ಮತ್ತು ವಿಭಾಗೀಯ ಪೀಠ ಎರಡರಲ್ಲೂ ಈ ಅರ್ಜಿಯನ್ನು ವಜಾಗೊಳಿಸಿರೋದ್ರಿಂದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಸಹ ಈ ಒಂದು ಮರು ತನಿಖೆಗೆ ಆದೇಶ ಸಿಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಅಂತೇಳಿ ಕಾನೂನು ಪಂಡಿತರು ಲೆಕ್ಕಾಚಾರ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಸಾಕಷ್ಟು ಸಾಧ್ಯತೆಗಳು ಈ ಒಂದು ಪ್ರಕರಣದಲ್ಲಿ ಮರು ತನಿಖೆ ಹಾಗೇ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಇವತ್ತು ಫುಲ್ ಸ್ಟಾಪ್ ಇಟ್ಟಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಸೌಜನ್ಯ ಪ್ರಕರಣದಲ್ಲಿ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತುವಂತಹ ಸಾಧ್ಯತೆಗಳಿದೆ. ಆದರೆ ಆಸ್ ಆಫ್ ನೌ ಹೈಕೋರ್ಟ್ ಮಟ್ಟದಲ್ಲಿ ಕೇಸ್ ಮರು ತನಿಖೆಗೆ ಏನು ಅರ್ಜಿ ಸಲ್ಲಿಸಲಾಗಿತ್ತು ಆ ಒಂದು ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಹಾಗೆಯೇ ಪರಿಹಾರ ಕೊಡಬೇಕು ಅಂತ ಸಂತೋಷ್ ರಾವ್ ಸಲ್ಲಿಸಿದ್ದಂತಹ ಅರ್ಜಿಯನ್ನು ಕೂಡ ವಜಾಗೊಳಿಸಲಾಗಿದೆ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ವಿಚಾರದಲ್ಲಿ 3 ಅರ್ಜಿಗಳನ್ನು ಕೂಡ ಹೈಕೋರ್ಟ್ ವಜಾಗೊಳಿಸಿದೆ. ಸಂತೋಷ್ ಖುಲಾಸೆ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸೆಷನ್ಸ್ ಕೋರ್ಟ್ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದು ಆದೇಶವನ್ನ ನೀಡಿದೆ. ಸೌಜನ್ಯ ಕೇಸ್ ಮರು ತನಿಖೆಗೆ ಕೋರಿದ್ದಂತಹ ಅರ್ಜಿ ವಜಾ ಆಗಿದೆ. ಪರಿಹಾರಕ್ಕಾಗಿ ಸಂತೋಷ್ ರಾವ್ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಹೈಕೋರ್ಟ್ ವಿಭಾಗೀಯ ಪೀಠ ಈ ಆದೇಶವನ್ನ ಕೊಟ್ಟಿದೆ. ಸೌಜನ್ಯ ಪ್ರಕರಣದ ಆದೇಶ ಇವತ್ತು ಬಂದಿರತಕ್ಕಂಥದ್ದು ಯಾವುದು ಅಂತಂದರೆ ಮರು ತನಿಖೆಗೆ ಅಪ್ಲೈ ಮಾಡಿದಂಥ ಒಂದು ಆದೇಶ. ಹೈಕೋರ್ಟ್ನ ವಿಭಾಗೀಯ ಪೀಠ ಕೊಟ್ಟಿರ್ತಕ್ಕಂಥ ಆದೇಶ. ಸಂತೋಷ್ ರಾವ್ ಸಲ್ಲಿಸಿದಂತಹ ಅರ್ಜಿ ಕೂಡ ವಜಾ ಆಗಿರ್ತಕ್ಕಂಥದ್ದು. ಪರಿಹಾರ ಬೇಕು ಅಂತ, ಯಾಕಂತಂದರೆ ಅವ್ರದ್ದೇನೂ ತಪ್ಪಿಲ್ಲ ಅಂತ ಈಗಾಗಲೇ ಕೋರ್ಟ್ ಹೇಳಿರೋದ್ರಿಂದ ಇಷ್ಟು ವರ್ಷ ಶಿಕ್ಷೆ ಅನುಭವಿಸಿದ್ನಲ್ಲ ಅಂತ ಪರಿಹಾರ ಬೇಕು ಅಂತ ಕೇಳಿರ್ತಕ್ಕಂಥದ್ದನ್ನು ಕೂಡ ಅರ್ಜಿ ವಜಾ ಮಾಡಿದೆ. ಸೌಜನ್ಯ ಪ್ರಕರಣವನ್ನು ಮರು ತನಿಖೆ ಮಾಡಬೇಕು ಅಂತ ಸಲ್ಲಿಸಿದಂಥ ಅರ್ಜಿಯನ್ನು ಕೂಡ ಹೈಕೋರ್ಟ್ ವಿಭಾಗೀಯ ಪೀಠ ವಜಾ ಮಾಡಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಸೌಜನ್ಯ ಕೇಸಲ್ಲಿ 2 ಅರ್ಜಿಗಳನ್ನು ಮರು ತನಿಖೆಗೆ ಕೋರಿದಂತಹ ಅರ್ಜಿಯನ್ನು ಕೂಡ ವಜಾ ಮಾಡಿದೆ ಹೈಕೋರ್ಟ್ ಅಂತ. ಇನ್ನು ಮುಂದೆ ಈ ಕೇಸಲ್ಲಿ ಕಾನೂನಿನ ಸಾಧ್ಯತೆಗಳು ಏನಿದ್ದಾವೆ? ಇವತ್ತು ಕೋರ್ಟ್ ಆದೇಶದ ಹೈಲೈಟ್ಸ್ ಏನು?
ಏನು ಶ್ರೀಲಕ್ಷ್ಮಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 3 ಅರ್ಜಿಗಳನ್ನು ಹೈಕೋರ್ಟ್ ವಿಭಾಗೀಯ ಪೀಠ ಇವತ್ತು ವಜಾಗೊಳಿಸಿರ್ತಕ್ಕಂಥದ್ದು. ಅದರಲ್ಲಿ ಏನು ಸೌಜನ್ಯ ಪೋಷಕರು ಸಲ್ಲಿಸಿದ್ದಂಥ ಈ ಒಂದು ಪ್ರಕರಣದ ಮರುತನಿಖೆಗೆ ಆದೇಶವನ್ನು ನೀಡಬೇಕು ಅಂತೇಳಿ ಸಲ್ಲಿಸಿದ್ರು, ಅದನ್ನು ವಜಾಗೊಳಿಸ್ತಾರೆ. ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ CIDಯಿಂದ ಬಂಧಿತನಾಗಿದ್ದಂಥ ಸಂತೋಷ್ ಸಲ್ಲಿಸಿದ್ದಂಥ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ನಿರಪರಾಧಿ ಅಂತೇಳಿ ಘೋಷಣೆ ಆಗಿದ್ದು, ನನಗೆ ಪರಿಹಾರವನ್ನು ಕೊಡಬೇಕು ಅಂತಂತೇಳಿ ಸಲ್ಲಿಸಿದ್ದಂಥ ಅರ್ಜಿ ಅದನ್ನು ಸಹ ವಜಾಗೊಳಿಸಿರ್ತಕ್ಕಂಥದ್ದು. ಅಲ್ಲದೆ ಏನು CBI ಕಡೆಯಿಂದ ಒಂದು ಅರ್ಜಿ CRPC 378/2 ಅಡಿಯಲ್ಲಿ ಒಂದು ಅರ್ಜಿ ಸಲ್ಲಿಕೆಯಾಗಿತ್ತು, ಅದನ್ನು ಸಹ ವಜಾಗೊಳಿಸಿರ್ತಕ್ಕಂಥದ್ದು. ಹೀಗಾಗಿ ಈ ಮೊದಲೇ ಏಕಸದಸ್ಯ ಪೀಠದಲ್ಲಿ ಒಂದು ಮರುತನಿಖೆಯ ಅರ್ಜಿಯನ್ನು ವಜಾಗೊಳಿಸಲಾಗಿತ್ತು. ಹೀಗಾಗಿ ವಿಭಾಗೀಯ ಪೀಠಕ್ಕೆ ಸೌಜನ್ಯ ಪರ ಪೋಷಕರು ಅರ್ಜಿಯನ್ನು ಸಲ್ಲಿಸಿದ್ದು, ಈಗ ಅಲ್ಲೂ ವಜಾ ಆಗಿದ್ದು, ಇವರು ಪ್ರಕರಣದ ಮರುತನಿಖೆ ಪುನಃ ಬೇಕೇ ಬೇಕು ಅಂತೇಳಿ ಅಟ್ಟಕ್ಕೆ ಹಿಡಿದು ಹೋಗೋದಾದರೆ ಅವರು ಸುಪ್ರೀಂ ಕೋರ್ಟ್ ಮೆಟ್ಲೇರಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಆದರೆ ಏಕಸದಸ್ಯ ಪೀಠ ಮತ್ತು ವಿಭಾಗೀಯ ಪೀಠ ಎರಡರಲ್ಲೂ ಈ ಅರ್ಜಿಯನ್ನು ವಜಾಗೊಳಿಸಿರೋದ್ರಿಂದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಸಹ ಈ ಒಂದು ಮರುತನಿಖೆಗೆ ಆದೇಶ ಸಿಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಅಂತೇಳಿ ಕಾನೂನು ಪಂಡಿತರು ಲೆಕ್ಕಾಚಾರ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಸಾಕಷ್ಟು ಸಾಧ್ಯತೆಗಳು ಈ ಒಂದು ಪ್ರಕರಣದಲ್ಲಿ ಮರುತನಿಖೆ ಆಗೇ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಇವತ್ತು ಫುಲ್ ಸ್ಟಾಪ್ ಇಟ್ಟಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಸೌಜನ್ಯ ಪ್ರಕರಣದಲ್ಲಿ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತುವಂತಹ ಸಾಧ್ಯತೆಗಳಿದೆ. ಆದರೆ ಆಸ್ ಆಫ್ ನೌ ಹೈಕೋರ್ಟ್ ಮಟ್ಟದಲ್ಲಿ ಕೇಸ್ ಮರುತನಿಖೆಗೆ ಏನು ಅರ್ಜಿ ಸಲ್ಲಿಸಲಾಗಿತ್ತು ಆ ಒಂದು ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಹಾಗೆಯೇ ಪರಿಹಾರ ಕೊಡಬೇಕು ಅಂತ ಸಂತೋಷ್ ರಾವ್ ಸಲ್ಲಿಸಿದ್ದಂತಹ ಅರ್ಜಿಯನ್ನು ಕೂಡ ವಜಾಗೊಳಿಸಲಾಗಿದೆ.